24 ಗಂಟೆಗಳ ಪ್ರಮುಖ ಸುದ್ದಿಗಳು. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಅರುಣಾಚಲ ಪ್ರದೇಶದಲ್ಲಿ ಚೀನಾ 60 ಕಿಲೋಮೀಟರ್ಗಳಷ್ಟು ಒಳನುಗ್ಗಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ವಾಸ್ತವ ಗಡಿರೇಖೆ ಸ್ಪಷ್ಟವಾಗಿ ಗುರುತಿಸಲ್ಪಟ್ಟಿಲ್ಲದಿರುವುದು ಮತ್ತು ಎರಡೂ ದೇಶಗಳ ವಿಭಿನ್ನ ಭೌಗೋಳಿಕ ಹಕ್ಕುಗಳ ಗ್ರಹಿಕೆಗಳಿಂದ ಗಡಿ ಸಂಬಂಧಿತ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಅವರು ಹೇಳಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ವಾಸ್ತವಾಂಶ, ವ್ಯಾಕರಣ, ಅನುವಾದ ಮತ್ತು ನಮೂನೆಗ ವಿನ್ಯಾಸದ ದೋಷಗಳನ್ನು ಪರಿಶೀಲಿಸಲು 4 ಹಂತದ ತಪಾಸಣಾ ವ್ಯವಸ್ಥೆಯನ್ನು ಪರಿಚಯಿಸಿದೆ. 600 ತಜ್ಞರನ್ನು ತೆಗೆದುಹಾಕಲಾಗಿದ್ದು, ಸಿಐಎಸ್ಎಫ್ ನಿಯೋಜನೆ ಮತ್ತು ಇಂಟರ್ನೆಟ್ ಸಂಪರ್ಕವಿಲ್ಲದ ವ್ಯವಸ್ಥೆಗಳ ಮೂಲಕ ಪರೀಕ್ಷಾ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಾಗಿದೆ. ಇದು ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾಗಿದೆ. ತಮಿಳುನಾಡು ರಾಜ್ಯ ಸರ್ಕಾರಿ ನೌಕರರಲ್ಲಿ 3ನೇ ಮಗುವಿಗೆ ಜನ್ಮ ನೀಡುವ ಮಹಿಳೆಯರಿಗೆ ನೀಡುವ ವೇತನ ಸಹಿತ ಹೆರಿಗೆ ರಜೆಯನ್ನು 84 ದಿನಗಳಿಂದ 365 ದಿನಗಳಿಗೆ ವಿಸ್ತರಿಸಿದೆ. ರಾಜ್ಯದ ಫಲವತ್ತತೆ ಪ್ರಮಾಣವು 1.4ಕ್ಕಿಂತ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಈ ಮಹತ್ವದ ಜನಸಂಖ್ಯಾಪರ ನೀತಿಯನ್ನು ಜಾರಿಗೆ ತರಲಾಗಿದೆ. At Universal Group of Institutions, we provide you PUC, Science, PCMB, Commerce, HEBA, Arts, HEPG, BSc Environmental Science, and BA BCom integrated with UPSC. ಮಹಾರಾಷ್ಟ್ರ ಹಾವು ಕಡಿತವನ್ನು ಅಧಿಸೂಚಿತ ರೋಗವೆಂದು ಘೋಷಿಸಿದೆ. ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಮತ್ತು ಸಮಗ್ರ ರೋಗ ಕಣ್ಗಾವಲು ಕಾರ್ಯಕ್ರಮ ಮೂಲಕ ಹಾವು ಕಡಿತದ ಪ್ರಕರಣಗಳನ್ನು ಕಡ್ಡಾಯವಾಗಿ ವರದಿ ಮಾಡಬೇಕಾಗಿದೆ. 2023ರ ಏಪ್ರಿಲ್ನಿಂದ ರಾಜ್ಯದಲ್ಲಿ 1.29 ಲಕ್ಷ ಹಾವು ಕಡಿತ ಪ್ರಕರಣಗಳು ಮತ್ತು 655 ಸಾವುಗಳು ದಾಖಲಾಗಿವೆ. ದೆಹಲಿ ವಿಮಾನ ನಿಲ್ದಾಣವು ಸರಕುಗಳ ವರ್ಗಾವಣೆ ಸಂಪರ್ಕವನ್ನು ಬೆಂಗಳೂರು, ಅಹಮದಾಬಾದ್, ಮುಂಬೈ ಮತ್ತು ಹೈದರಾಬಾದ್ಗಳಿಗೆ ವಿಸ್ತರಿಸಿದೆ. ಲಂಡನ್ ಮತ್ತು ಕೋಪನ್ಹೇಗನ್ಗಳಿಗೂ ಸಂಪರ್ಕ ಕಲ್ಪಿಸಲಾಗಿದೆ. ಇದರಿಂದ ಸರಕುಗಳ ಸಾಗಣೆ ಸಮಯವು ಸುಮಾರು 60 ಗಂಟೆಗಳಿಂದ ಕೇವಲ 20 ಗಂಟೆಗಳಿಗೆ ಇಳಿದಿದೆ. ಭಾರತವು 2027ರ ಫೆಬ್ರವರಿಯಲ್ಲಿ ನವದೆಹಲಿಯಲ್ಲಿ 5ನೇ ಕೋಸ್ಟ್ ಗಾರ್ಡ್ ಜಾಗತಿಕ ಶೃಂಗಸಭೆಯನ್ನು ಆಯೋಜಿಸಲಿದೆ. ಭಾರತದ ಮಹಾಸಾಗರ ದೃಷ್ಟಿಕೋನದಡಿ ಅಂತಾರಾಷ್ಟ್ರೀಯ ಸಾಗರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಭಾರತ ಮತ್ತು ಸಿಂಗಾಪುರ 4ನೇ ಸಚಿವರ ಮಟ್ಟದ ದುಂಡು ಮೇಜಿನ ಸಭೆಯನ್ನು ನಡೆಸಿವೆ. ಸುಧಾರಿತ ಉತ್ಪಾದನೆ, ಡಿಜಿಟಲೀಕರಣ, ಆರೋಗ್ಯ ಸೇವೆ, ಕೌಶಲ್ಯಾಭಿವೃದ್ಧಿ, ಸಂಪರ್ಕ ವ್ಯವಸ್ಥೆ ಮತ್ತು ಸುಸ್ಥಿರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಪರಿಶೀಲಿಸಲಾಯಿತು. ಇದರಿಂದ ಭಾರತದ ಪ್ರಮುಖ ಆಗ್ನೇಯ ಏಷ್ಯಾ ಪಾಲುದಾರ ರಾಷ್ಟ್ರವಾದ ಸಿಂಗಾಪುರದೊಂದಿಗಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತಷ್ಟು ಬಲಗೊಂಡಿದೆ. ಬ್ರಿಕ್ಸ್ ಪರಿಸರ ಸಚಿವರು ಯುರೋಪಿಯನ್ ಒಕ್ಕೂಟದ ಕಾರ್ಬನ್ ಗಡಿ ಹೊಂದಾಣಿಕೆ ವ್ಯವಸ್ಥೆ ಅನ್ನು ವಿರೋಧಿಸಿದ್ದಾರೆ. ಇದು ಹೆಚ್ಚಿನ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿರುವ ಆಮದು ಸರಕುಗಳ ಮೇಲೆ ವಿಧಿಸುವ ಕಾರ್ಬನ್ ತೆರಿಗೆಯಾಗಿದೆ. ಪ್ಯಾರಿಸ್ ಒಪ್ಪಂದದಡಿ 2035ರ ವೇಳೆಗೆ ಹೊಂದಾಣಿಕೆ ಹಣಕಾಸು ನೆರವನ್ನು 3 ಪಟ್ಟು ಹೆಚ್ಚಿಸುವುದು ಸೇರಿದಂತೆ ಹೆಚ್ಚಿನ ಹವಾಮಾನ ಹಣಕಾಸು ಒದಗಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.